ಜೆನ್ಸಿ ಕಿಡ್ಗಳನ್ನ ತಗೊಳ್ಳೋದಾದ್ರೆ ಸರ್, ಸಿಚುವೇಶನ್ಶಿಪ್ ಅಂತೆ ಅದೇನೇನೋ ಒಂದಷ್ಟು ವ್ಯಾಖ್ಯಾನಗಳನ್ನ ಕೊಡ್ತಾರೆ. ಆ ರಿಲೇಶನ್ಶಿಪ್ ವಿಧಗಳು ನಿಜವಾಗ್ಲೂ ಸಾಮಾನ್ಯ ಜನರಿಗಂತೂ ಅದು ಅರ್ಥನೂ ಆಗಿರ್ಲಿಕ್ಕಿಲ್ಲ ಅದೇನು ಅಂತ. ಆ ರೀತಿ ಒಂದು ಬದುಕನ್ನ ಬದುಕ್ತಿರುವಾಗ ನಿಮಗೆ ಏನ್ ಅನ್ಸುತ್ತೆ? ಅಂಡ್ ಆತಂಕ, ಕಳವಳ ಸಹಜವಾಗಿ ಸಮಾಜದ ಬಗ್ಗೆ. ಏನ್ ಗೊತ್ತಾ, ಈಗ ನಾವು ಮಾಡಿರುವಂತಹ ತಪ್ಪುಗಳಿಂದ ನಾವು ಕಲಿತೀವಿ. ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಥವಾ ನಮ್ಮ ಅಡ್ವೈಸ್ ಏನಿದೆ ಅದು ನಮ್ಮ ಫ್ಯೂಚರ್ ಜನರೇಷನ್ಗೆ ಸೂಕ್ತವಾದದ್ದು ಅಂತ ನಾವು ಹೇಳಕ್ಕಾಗಲ್ಲ. ಅವರೂ ಕೂಡ ಅವ್ರ ಮಿಸ್ಟೇಕ್ಸ್ ಇಂದಾನೆ ಕಲಿಬೇಕು. ನಾವು ಏನು ಅಂತಂದ್ರೆ ನಮ್ ಜೊತೆ ಆಗಿರುವಂತ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ಅವ್ರಿಗೆ ಹೇಳ್ಬೋದೇ ಹೊರತು ನನ್ನ ಜೀವನದಲ್ಲಿ ಏನಾಗಿದೆಯೋ ಅದೇ ನಿನ್ ಜೀವನದಲ್ಲೂ ಆಗುತ್ತೆ. ನನ್ನ ಜೀವನದಲ್ಲಿ ಹೇಗೆ ಮಿಸ್ಟೇಕ್ಗಳಿಂದ ಕಲ್ತಿದ್ದೀನೋ ಅದೇ ರೀತಿ, ಅಂದ್ರೆ ನನ್ನ ಜೀವನದಲ್ಲಿ ಏನ್ ಮಾಡಿದ್ದೀನೋ ಅದೇ ನೀನ್ ಮಾಡ್ಬೇಕು ಅಂತ ಹೇಳಕ್ಕಾಗಲ್ಲ. ಅವ್ರ ಮಿಸ್ಟೇಕ್ಸ್ ಇಂದ ಅವ್ರು ಕಲಿಬೇಕು. ಮಿಸ್ಟೇಕ್ ಆಗತ್ತಾ? ಮಿಸ್ಟೇಕ್ ಮಾಡೋ ತರ ನೀವು ಮಾಡೋದಲ್ಲ, ಮಿಸ್ಟೇಕ್ ಅಂತೂ ಆಗೇ ಆಗುತ್ತೆ. ಬಟ್ ಸಪೋರ್ಟಿವ್ ಆಗಿರ್ಬೇಕು, ಆ ಸಿಚುವೇಶನ್ ಅರ್ಥ ಮಾಡ್ಕೋಬೇಕು, ಬೆನ್ನೆಲುಬಾಗಿರ್ಬೇಕು, ನಾನಿದ್ದೀನಿ ಅನ್ನೋ ಒಂದು ಭರವಸೆ ಕೊಡ್ಬೇಕು. ಇಲ್ದಾದ್ರೆ ಮಕ್ಕಳು ಭಯ ಪಟ್ಬಿಡ್ತಾರೆ ಅಲ್ವಾ, ಅವ್ರಿಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ. ಬಟ್ ಹಾಗಂತ ನೀವು ತೀರಾ ಅಡ್ವೈಸ್ ಮಾಡ್ತಾ ಹೋದ್ರೆ ಅವ್ರು ಅದನ್ನೂ ಕೇಳಲ್ಲ. ಏನ್ ಮಾತ್ರ ಅಡ್ವೈಸ್ ಮಾಡ್ತಾರೆ, ಅದನ್ನ ಹೇಳ್ತಾರೆ, ಇದನ್ನ ಹೇಳ್ತಾರೆ. ಅದೇ ಹೇಳ್ತಾರಲ್ಲ, ಇದು ಬೆಂಕಿ, ನೀನ್ ಇದನ್ನ ಮುಟ್ಟಕ್ ಹೋಗ್ಬೇಡ, ನಿನ್ ಕೈ ಸುಟ್ಟೋಗುತ್ತೆ ಅಂತಂದ್ರೆ ಅವ್ರು ಅದನ್ನೇ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಎಕ್ಸ್ಪೀರಿಯನ್ಸ್ ಆದ್ರೆ ತಾನೇ ಅವ್ರು ಅದನ್ನ ಮುಟ್ಟಕ್ ಹೋಗಲ್ಲ. ಸೊ ಹಾಗಾಗಿ ಐ ಥಿಂಕ್ ದಟ್ ಈಸ್ ವಾಟ್ ಐ ಫೀಲ್ ಲೈಕ್. ಚೇಂಜ್ ಆಗ್ತಾ ಇರುತ್ತೆ, ಜೀವನ ಇವಾಲ್ವ್ ಆಗ್ತಾನೆ ಇರುತ್ತೆ. ಇವತ್ತು ಸಿಚುವೇಶನ್ಶಿಪ್ ಬಂದಿದೆ, ನಾಳೆ ದಿನ ಇನ್ನೇನೋ ಬರುತ್ತೆ, ನಮಗೆ ಅರ್ಥ ಆಗದೆ ಇರ್ಬೋದು ಆ ಟರ್ಮ್ಸ್ ಎಲ್ಲ. ಬಟ್ ನನ್ನ ಪ್ರಕಾರ ಅವರೇ ಅದನ್ನ ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ಬೇಕು. ಆ ಯಂಗ್ಸ್ಟರ್ಸು, ಆ ಜೆನ್ಸಿನೇ ಅದನ್ನ ನ್ಯಾವಿಗೇಟ್ ಮಾಡ್ತಾ ಹೋಗ್ಬೇಕು. ಅವರೇ ತಪ್ಪು ಮಾಡ್ತಾರೆ, ಅವರೇ ಅದರಿಂದ ಕಲಿತಾರೆ. ನನ್ನ ಪ್ರಕಾರ ದಟ್ ಈಸ್ ಹೌ ಇಟ್ ಶುಡ್ ಹ್ಯಾಪನ್. ನಾವು ಹೇಳೋದ್ರಿಂದ, ನಾವು ಅಡ್ವೈಸ್ ಮಾಡೋದ್ರಿಂದ ಏನು ಪ್ರಯೋಜನ.